ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಟ್ರಿಪ್ಪಿಗೆ ಹೋಗ್ತಾ ಇದ್ದೀನಿ ನನ್ನ ಕಂಪನಿ ಕಡೆಯಿಂದ ಗೋವಾಗೆ. ಇದೇ ಗೋವಾಗೆ ಹೋಗ್ತಾ ಇರುವ ಬಸ್ಸು. ಅಮೋಘ ವರ್ಷ. ಬನ್ನಿ ಒಳಗಡೆ. ಇದು ಡ್ರೈವರ್ ಸೀಟು. ಈ ಕಡೆ ನೋಡಿದರೆ ಪ್ಯಾಸೆಂಜರ್ ಸೀಟು. ಬಸ್ ಟಿಕೆಟು 1380. ಇದು ಸೀಟು ಬಂದು ನಂದು ಕೆಳಗಿರೋದು. ಇಲ್ಲಿ ಬ್ಯಾಗ್ ಇಟ್ಟಿದ್ದೀನಿ. ಇದು ನೋಡಿ ಗೋವಾದ ಬೆಳಗಿನ ಜಾವ. ಫೈನಲಿ ನಾವು ಬಂದು ಇಳಿದ್ವಿ ಗೋವಾಕ. ನೋಡ್ರಿ, ಇದು ಎಲ್ಲ ಗೋವಾನೇ. ಗೋವಾದಲ್ಲಿ ಇದು ಪಣಜಿ ಅಂತ, ಗೋವಾದ ರಾಜಧಾನಿ ಪಣಜಿ ಅಂತ. ಇವಾಗ ನಾವು ಈಗ ಕ್ಯಾಂಡಲಿಯಂ ಬಸ್ ಹಿಡ್ಕೊಂಡು ಹೋಗ್ಬೇಕು. ಇದು ಗೋವಾದ ಬಸ್ಸು, ಪ್ರೈವೇಟ್ ಬಸ್ಸು. ಪರ್ ಹೆಡ್ಗೆ 40 ರೂಪೀಸ್ ತಗೋತಾರೆ ಕ್ಯಾಂಡಲಿಯಂ ಬೀಚ್ಗೆ. ಫೈನಲಿ ನಾನು ಕ್ಯಾಂಡಲಿಯಂ ಬೀಚ್ಗೆ ಬಂದಿಳಿದೆ. ಈಗ ನಾನು ಹೋಗ್ತಾ ಇದ್ದೀನಿ ನನ್ನ ಹೋಟೆಲ್ಗೆ, ಫ್ಯೂಷನ್ ರೆಸ್ಟೋರೆಂಟ್ ಹೋಟೆಲ್ ಅಂತ. ನೋಡೋಣ, ಹುಡುಕಾಡ್ಕೊಂಡು ಹೋಗೋಣ ಬನ್ನಿ. ಫೈನಲಿ ನಾನು ಹೋಟೆಲ್ಗೆ ರೀಚ್ ಆದೆ. ಫ್ರೆಂಡ್ಸ್, ಈ ಹೋಟೆಲಲ್ಲಿ ಟೂತ್ ಬ್ರಷ್ ಕೂಡ ಕೊಟ್ಟಿದ್ದಾರೆ. ನಮಗೆ ಟೂತ್ ಬ್ರಷ್ ಬಿಟ್ಟು ಬಂದಿದೆ ಅಂತ. ಫೆಸಿಲಿಟೀಸ್ ಸರಿಯಾಗಿದೆ. ಈಗ ನಾವು ಸ್ವಿಮ್ಮಿಂಗ್ ಪೂಲಿಗೆ ಬಂದ್ವಿ. ಮಸ್ತ್ ಮಜಾ ಮಾಡಿಕೊಂಡು ನಾನು ನನ್ನ ಫ್ರೆಂಡು ಶಂಕರ್ ಭವನ ಗುಡಿಗೆ ಬಂದ್ವಿ. ಇದು ಅಂಡರ್ ಕನ್ಸ್ಟ್ರಕ್ಷನಲ್ಲಿ ನಡೀತಾ ಇದೆ. ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಈ ಗುಡಿಯ ಮೇನ್ ಮುಖ್ಯ ವಿಶೇಷತೆ ಏನಪ್ಪ ಅಂದರೆ, ಈ ಗುಡಿಯ ಪಕ್ಕದಲ್ಲಿ ಒಂದು ಬಾವಿ ಇದೆ. ಆ ಬಾವಿಯಲ್ಲಿ ದೇವರು ಸಿಕ್ಕಿದ್ದಾನೆ ಎಂದು ಹೇಳ್ತಾರೆ. ದೇವರ ದರ್ಶನ ಮಾಡಿಕೊಂಡು ನಾವು ಇವಾಗ ಕೋಟೆ ಕಡೆ ನಡೆದ್ವಿ. ಕೋಟೆ ಪಕ್ಕದಲ್ಲಿ ಒಂದು ಬೀಚ್ ಇದೆ. ಬೀಚ್ ನೋಡೋಣ ಅಂತ ಹೋದ್ವಿ. ಇದು ನೋಡಿ ಕೋಟೆ ನೋಡಿ ಕೆಳಗಿಳಿದ್ವಿ. ಅಷ್ಟೊತ್ತಲ್ಲಿ ನನ್ನ ಫ್ರೆಂಡ್ಸ್ ಕೂಡ ಬಂದರು. ಒಂದು ಫೋಟೋ ತಿಕ್ಕೊಂಡ್ವಿ. ಆಕಾಶ್